ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಾಯಂಕಾಲ ಮೇಲೆ ವಿಡಿಯೋನ ಶುರು ಮಾಡಿದ್ದೀನಿ. ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿದೆ. ಈಗ ದೇವ್ರ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ದೀಪ ಹಚ್ತಾಯಿದ್ದೀನಿ. ಇವತ್ತು ಸಾಯಂಕಾಲ 5 ಗಂಟೆ ಮೇಲೆ ತಲೆ ಸ್ನಾನ ಮಾಡಿದ್ದೀನಿ. ಅದರಲ್ಲೂ ವಿಪರೀತ ಚಳಿ ಬೇರೆ ಆಗ್ತಾಯಿತ್ತು. ಫಸ್ಟು ದೇವ್ರ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಒಂದು ಲೋಟ ಕಾಫಿ ಮಾಡಿ ಕುಡಿದ್ಬಿಟ್ರೆ ಆಯಿತು ಅಂತೇಳ್ಬಿಟ್ಟು ಈಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನಪ್ಪ ಅಂತಂದರೆ ಸುಮ್ಮನೆ ಹಂಗೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀವಿ ನಾನು ತನು ಪಾಪ ಅವಳ ಪಾಡುಗಳು ಓದ್ಕೊಳೋಳು. 1 ಅವರ್ ಓದ್ಕೊಳ್ಳೋದು ಮತ್ತು ನನ್ನ ಹತ್ರ ಬರೋದು, ಮತ್ತೇನಾದರೂ ಮಾತಾಡೋದು ಒಂದು ಅರ್ಧ ಗಂಟೆ, ಆಮೇಲೆ ಹೋಗೋದು ಓದ್ಕೊಳ್ಳೋದು, ಹಿಂಗೇನೆ ಮಾಡ್ತಾಯಿದ್ದಾಳೆ. ಕ್ರಿಸ್ಮಸ್ ಹಾಲಿಡೇ ಬೇರೆ ಕೊಟ್ಟಿದ್ದಾರೆ. ಕ್ರಿಸ್ಮಸ್ ಹಾಲಿಡೇ ಇದೆಯಲ್ಲ, ಊರಿಗೆ ಹೋಗೋಣ, ಒಂದು 4 ದಿನ ಆರಾಮಾಗಿ ಇದ್ದು ಬರೋಣ ಅಂತಲೂ ಯೋಚನೆ ಮಾಡಿದೆ. ಬಟ್ ಅವಳಿಗೆ ಮತ್ತೆ ಎಕ್ಸಾಮ್ಗಳು ಶುರುವಾಗ್ತಾಯಿದೆ. ಮತ್ತು ಊರಿಗೆ ಹೋಗ್ಬಿಟ್ರೆ ಓದ್ಕೊಳಕ್ಕಾಗಲ್ಲ. ಮತ್ತು ಊರಿಗೆ ಹೋಗಿ ವೆದರ್ ಚೇಂಜ್ ಆಗಿಬಿಡ್ತು ಅಂತೇಳಿದರೆ ಶೀತ ಕೆಮ್ಮು ಜ್ವರ ಅಂತ ಏನಾದ್ರು ಶುರುವಾಗ್ಬಿಟ್ರೆ ಕಷ್ಟ ಎಕ್ಸಾಮ್ ಟೈಮಲ್ಲಿ ಅಂತೇಳಿ ನಾನು ಊರಿಗೆ ಹೋಗೋದನ್ನು ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. 6 ದಿನ ರಜೆ ಕೊಟ್ರು ಊರಿಗೆ ಹೋಗಿಲ್ಲ. ಸರಿ, ಇನ್ನೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲೋಗೋದು ಇಲ್ಲೋಗೋದು. ಈಗ ಬೆಳಗ್ಗೆಯಿಂದ ಮಧ್ಯಾಹ್ನ ಹಂಗೆ ಹಿಂಗೆ ಅಂತ ಹೋದ್ವಿ ಅಂದರೆ ಹಂಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಕ್ರಿಸ್ಮಸ್ಗೆ ಇದಕ್ಕೆ ಹೋಗೋಣ, ಮಾಲ್ಗೆ ಹೋಗೋಣ ಅಂತ ಎಲ್ಲ ಡೆಕೋರೇಷನ್ ಚೆನ್ನಾಗಿರುತ್ತೆ ಅಂತೆಲ್ಲ ಯೋಚನೆ ಮಾಡಿದ್ವಿ. ಬಟ್ ಅಲ್ಲೋದ್ರೂ ಬೆಳಗ್ಗೆಯಿಂದ ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಹೋದರೆ ಸಾಯಂಕಾಲ, ಮತ್ತು ಅಲ್ಲಿ ಹಂಗೆ ಸಂಜೆ ಹೋದರೆ ರಾತ್ರಿ ತನಕ ಟೈಮ್ ಹಂಗೆ ಹೋಗ್ಬಿಡುತ್ತೆ. ಸರಿ, ಈ ಸತಿ ಯಾವುದೂ ಬೇಡ, ಅವಳ ಪಾಠಗಳು ಓದ್ಕೊತಾ ಇರಲಿ. ನಾನು ಕೂಡ ಅದು ಇದು ಅಂತ ಅವಳಿಗೆ ಹೇಳಿ ತಲೆ ಕೆಡಿಸ್ಬಾರ್ದು. ಚಿನ್ನಿ ಅಲ್ಲೋಗೋಣ ಇಲ್ಲೋಗೋಣ ಅಂದರೆ ಅದೇ ಆಸೆ ಇಟ್ಕೊಂಡ್ಬಿಡ್ತಾಳೆ. ಹಂಗಾಗಿ ಏನು ಕೂಡ ನಾನು ಅವಳಿಗೂ ಆಸೆ ತೋರಿಸ್ಬಾರ್ದು ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನಾನು ಒಳಗಡೆ ನನ್ನ ಪಾಡಿ ನಾನು ಸೈಲೆಂಟಾಗಿ ರೂಮ್ ಸೇರ್ಕೊಂಡ್ಬಿಡ್ತೀನಿ. ಅವಳ ಪಾಡಿಗಳು ಓದ್ಕೊತಾ ಇರ್ತಾಳೆ, ಮತ್ತು ನನ್ನ ಜೊತೆ ಬರ್ತಾಳೆ, ಏನಾದರೂ ಮಾತುಕತೆ ಮಾಡ್ತಾಳೆ, ಏನಾದರೂ ಕಾಮಿಡಿ ವಿಡಿಯೋನೋ ಇಲ್ಲ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆನೋ, ಅದು ಹಾಗೆ ಇದು ಹೀಗೆ ಇದೇ ಮಾತುಕತೆ ಆಗ್ತಾ ಇರುತ್ತೆ. ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟು ಟೊಮೆಟೊ ಬಾತ್ ಮಾಡಿಬಿಟ್ಟು ಇಬ್ಬರು ತಿಂದ್ವಿ. ಮತ್ತು ಮಧ್ಯಾಹ್ನಕ್ಕೂ ಟೊಮೆಟೊ ಬಾತೇ ಇತ್ತು, ಅದನ್ನೇ ತಿಂದ್ವಿ. ಅದಾದಮೇಲೆ ಅದು ಇದು ಅಂದ್ಕೊಂಡು ಮಾತಾಡಿ ತನು ಫೋನಲ್ಲಿ ಏನಾದರೂ ನೋಡಿದ್ರೆ ಇದು ಹಂಗೆ ಅಮ್ಮ ಹಿಂಗೆ ಅಮ್ಮ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ತನುನ ಸಣ್ಣವಳಿಂದ ನೋಡಿದ್ದೀರಾ, ಈಗ ಅವಳು 10th ಆಗಿದ್ದಾಳೆ. ಅವಳ ತಿಳುವಳಿಕೆ ಲೆವೆಲ್ ಬೇರೆಯೇ ಇದೆ. ಎಲ್ಲ ವಿಷಯದ ಬಗ್ಗೆನೂ ಇಂಟ್ರೆಸ್ಟ್ ಇರುತ್ತೆ. ಇದು ಹೆಂಗೆ ಹಂಗೆ ಅಂತ ಕೇಳ್ತಾ ಇರ್ತಾಳೆ. ನಾನು ಏನೇ ಹೇಳ್ತಾಯಿದ್ರು ಒಂದಷ್ಟು ಮೋಟಿವೇಶನ್ ಸ್ಪೀಚ್ ಇರುತ್ತೆ ಅವಳ ಜೊತೆ ಮಾತಾಡಬೇಕಾದ್ರೆ. ಅದು ಹಂಗೆ ಅವ್ರು ನೋಡ್ದು ಇಲ್ಲಿ ನೋಡಿ ಚಿನ್ನಿ ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹಿಂಗೆ ಏನಾದರೂ ಒಂದು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾಯಿರ್ತೀವಿ. ತುಂಬ ಚೆನ್ನಾಗಿ ಕೇಳ್ತಾಳೆ. ಮಾತ್ರ ಏನಾದರೂ ಹೇಳ್ತಾಯಿದ್ರೆ ನಾನು ಏನೇ ಮಾತಾಡ್ತಾಯಿದ್ರು ಕೂಡ ಕೇಳ್ತಾಳೆ. ಯಾರಿಗೇ ಆಗಲಿ ನಾವೇನಾದರೂ ಮಾತಾಡ್ತಾ ಇದ್ದೀವಿ ಅಂದರೆ ಕೇಳೋರು ಇದ್ಬಿಟ್ರು ಅಂದರೆ ಮಾತಾಡೋದಕ್ಕೂ ಕೂಡ ನಮಗೂ ಖುಷಿ ಆಗುತ್ತಲ್ವ. ತನು ಒಳ್ಳೆ ಲಿಸ್ನರು. ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ, ಅವಳು ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾಳೆ. ಅವಳೊಬ್ಬಳೇ ಕೇಳ್ತಾಳೆ ಅಂತಲ್ಲ, ಅವಳು ಏನೇ ಮಾತಾಡಿದರೂ ಕೂಡ ನಾನು ಅಷ್ಟೇ ನಿಧಾನವಾಗಿ ಕೂತ್ಕೊಂಡು ಕೇಳ್ತಾ ಇರ್ತೀನಿ. ಒಬ್ರಿಗೊಬ್ಬರು ಮಾತುಕತೆ ಕೇಳ್ತಾ ಇದ್ದರೆ ಅದು ಸಂಬಂಧ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವು ಪೇರೆಂಟ್ಸ್ ಮಾಡೋ ತಪ್ಪುಗಳೇನಪ್ಪ ಅಂದರೆ, ಮಕ್ಕಳು ಏನೇ ಹೇಳೋಕ್ಕೆ ಬಂದರೆ ಹೋಗು, ಏನು ಹೇಳಬೇಡ ಹೋಗು. ಅದು ಮನೆ ಸಂಸಾರದ ತಲೆಬಿಸಿ, ಸಂಸಾರದ ಜವಾಬ್ದಾರಿಗಳು ಅವ್ರನ್ನ ಹಾಗೆ ಹೇಳ್ಸುತ್ತೆ, ತಪ್ಪಲ್ಲ. ಆದರೆ ಮಕ್ಕಳ ಬೆಳವಣಿಗೆಗೆ ಮಕ್ಕಳು ಹೇಳೋವಂಥ ಮಾತುಗಳನ್ನು ಪೇರೆಂಟ್ಸ್ ಆದವರು ಕೂತು ಒಂದು 10 ನಿಮಿಷನಾದರೂ ಕೇಳಬೇಕು. ಹೌದಾ, ಹಂಗಾಯ್ತಾ ಸ್ಕೂಲಲ್ಲಿ, ಹಿಂಗಾಯ್ತಾ, ಇವತ್ತು ಏನು ಮಾಡಿದೆ, ಏನು ಬಿಟ್ಟೆ ಅನ್ನೋದನ್ನು ಕೇಳಬೇಕು. ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಒಂದು ಬೆಳವಣಿಗೆಗೆ. ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಕೇಳ್ತಾರೆ. ನಾನೇನೇ ಅಂದರೆ ಏನು ಹೇಳಿದ್ರು ಕೇಳ್ತಾರೆ ಅಂದರೆ ಆ ಥರ ಅಲ್ಲ, ಈ ನನ್ನ ಮಾತನ್ನು ಕೇಳ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಮಕ್ಕಳಲ್ಲಿ ಹುಟ್ಬಿಡ್ತು ಅಂದರೆ ಯಾವ ವಿಷಯನೂ ಕೂಡ ಮುಚ್ಚುಮರೆ ಮಾಡೋದಿಲ್ಲ. ಸ್ಕೂಲಲ್ಲಿ ಏನೇ ಆಗಿರ್ಬೋದು, ಹೊರಗಡೆ ಹೋಗುವಂಥ ಜಾಗದಲ್ಲಿ ಏನೇ ಆಗಿರ್ಬೋದು, ಅದೆಲ್ಲವೂ ಕೂಡ ಬಂದು ಹೇಳ್ತಾರೆ. ಒಳ್ಳೆ ಫ್ರೆಂಡ್ಶಿಪ್ನ ಗೇನ್ ಮಾಡ್ಕೋಬೇಕು. ಮಕ್ಕಳ ಜೊತೆ ಸ್ನೇಹದಿಂದ ಇರಬೇಕು. ನಾನು ತುಂಬ ವರ್ಷದಿಂದ ಅನ್ಕೋತಿದ್ದೆ, ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿರುವಂಥ ಫ್ರೆಂಡ್ಸ್ಗಳು ಕಡಿಮೆ. ನನ್ನ ಒಳಗಿಂದ ಏನೋ ಫೀಲಿಂಗ್ಸ್ ಆಗಿದ್ರೆ, ಏನೋ ಬೇಜಾರಾಗಿದ್ದರೆ, ಬೇಸರ ಆಗಿದ್ದರೆ ಅದನ್ನು ಒಬ್ರ ಹತ್ರ ಹೇಳ್ಕೋಬೇಕು ಅಂತಂದರೆ ಅಂಥ ಒಂದು ಸ್ನೇಹ ಇರೋವಂಥ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಅಂತ ನನಗನ್ಸೋದು ತುಂಬ ವರ್ಷದಿಂದ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಒಬ್ಬ ಫ್ರೆಂಡ್ ಇರಬೇಕು. ಒಂದು ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು, ಏನೋ ಗಂಡು ಮಕ್ಳು ಫ್ರೆಂಡು, ಹೆಣ್ಮಕ್ಳು ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ. ಆ ಥರದ ಫ್ರೆಂಡು ನನಗೆ ಯಾರೂ ಇರಲಿಲ್ಲ. ಹೋದರೆ ನಾನು, ತನು, ನನ್ನ ಹಸ್ಬೆಂಡ್ ನನಗೆ ಒಳ್ಳೆ ಫ್ರೆಂಡೇ, ಅದರಲ್ಲಿ ಏನೂ ಡೌಟಿಲ್ಲ. ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ತೀನಿ. ಬೆಸ್ಟ್ ಫ್ರೆಂಡು ಅಂದರೆ ಒಂದು ಸಣ್ಣ ವಿಷಯನೂ ಕೂಡ ಇಬ್ಬರ ನಡುವೆ ಮರೆಮಾಚಿ ಇಲ್ಲ. ಇಬ್ಬರು ಚೆನ್ನಾಗಿ ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಅದೇ ಥರ ತನು ಕೂಡ ಈಗ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾಳೆ. ಆ ದೇವರ ಆಶೀರ್ವಾದ. ನನ್ನ ಮಗಳು ನನಗೆ ಒಳ್ಳೆ ಫ್ರೆಂಡ್ ಅಂತ ಹೇಳ್ತೀನಿ. ನಾನು ಏನೇ ಹೇಳಿದ್ರು, ಏನೇ ಕೇಳಿದ್ರು ಮಾತಾಡ್ತಾಳೆ. ನನಗೆ ಒಂದು ಚೂರು ಮುಖನ ಡಲ್ಲಾಗಿರೋದಕ್ಕೆ ಬಿಡೋದಿಲ್ಲ. ಒಂದು ಸ್ವಲ್ಪ ಡಲ್ಲಾಗಿದ್ದರೂ ಕೂಡ ಬಂದುಬಿಟ್ಟು ನನ್ನ ಕೆನ್ನೆ ಮುಟ್ಬಿಟ್ಟು ಯಾಕಮ್ಮ ಅಂತಾಳೆ. ಯಾಕೆ ಡಲ್ಲಾಗಿದ್ದೀನಿ ಅಂತೇಳ್ಬಿಟ್ಟು ಕೇಳ್ತಾಳೆ. ಅಷ್ಟೊಂದು ನನ್ನನ್ನು ಕೇರ್ ಮಾಡೋ ಅಂಥವಳು ನನ್ನ ಮಗಳು. ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು.
ಸಂಬಂಧಗಳನ್ನ ನಾವು ಬೆಳೆಸ್ಕೊಳೋ ರೀತಿಯಿಂದ ಅದು ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳ ಜೊತೆ ಸರಿಯಾದ ರೀತಿ ಸಂಬಂಧ ಇಲ್ಲ, ಗಂಡ ಹೆಂಡತಿ ನಡುವೆ ಸರಿಯಾದ ರೀತಿ ಸಂಬಂಧ ಇಲ್ಲ ಅಂದರೆ ಮನೆಯ ವಾತಾವರಣ ಮಕ್ಕಳನ್ನು ಹಾಳು ಮಾಡುತ್ತೆ. ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾ ಇರುತ್ತೆ ಅಂದರೆ ಆ ಜಗಳಗಳು ಮನೆಯಲ್ಲಿರುವಂಥ ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಏನೇ ಆಗ್ತಾಯಿದ್ರು, ಈಗ ಗಂಡ ಅಳ್ತಾ ಇದ್ರೂ ಹೆಂಡತಿ ಅಳ್ತಾ ಇದ್ರು ಕೇರ್ ಮಾಡ್ತಾ ಇಲ್ಲ ಅಂದರೆ ಖಂಡಿತ ಮನೇಲಿ ಮಕ್ಕಳು ಕೂಡ ಕೇರ್ ಮಾಡಲ್ಲ. ಅಯ್ಯೋ ಇವ್ರದ್ದು ದಿವಸ ಇದ್ದಿದ್ದೆ, ನಮ್ಮಪ್ಪನೇ ಕೇರ್ ಮಾಡ್ತಿಲ್ಲ, ನಾನು ಹೇಗೆ ಕೇರ್ ಮಾಡೋದು ಅನ್ನೋದೆಲ್ಲ ಉಟ್ಕೊಂಡ್ಬಿಡುತ್ತೆ. ನಾನು ಯಾವಾಗಲೂ ಹೇಳೋದು, ಗಂಡ ಹೆಂಡತಿ ಸಂಬಂಧಗಳು ಸರಿ ಇಲ್ಲ ಅಂದಾಗ ಅದನ್ನು ಸರಿ ಮಾಡ್ಕೊಳ್ಬೇಕಾಗಿರೋದಕ್ಕೆ ಸಾಕಷ್ಟು ರೀತಿ ಅಂದರೆ ತುಂಬಾ ನಾವು ಅದಕ್ಕೆ ಅಂತ ಅಂದರೆ ಆ ಸಂಬಂಧನ ಸರಿ ಮಾಡ್ಕೊಳ್ಳೋಕೆ ತುಂಬ ದಾರಿಗಳಿದೆ. ಮಕ್ಕಳ ಮುಖಾಂತರ ಕೂಡ ಸರಿ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳನ್ನ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ಮಕ್ಕಳನ್ನ ನೀವು ಹತ್ರ ಇಟ್ಕೊಂಡ್ರಿ ಅಂದರೆ ಆ ಪ್ರೀತಿ ಆ ಸಂಬಂಧನೇ ಕೂಡ ಗಂಡ ಹೆಂಡತಿ ನಡುವೆ ಆಗ್ತಿರೋವಂಥ ಜಗಳಗಳನ್ನ ಕಡಿಮೆ ಮಾಡಿಸುತ್ತೆ. ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಒಂದು ಸಣ್ಣ ಆಲೋಚನೆ ಮಕ್ಕಳು ಗಂಡ ಹೆಂಡತಿ ನಡುವೆ ಇತ್ತು ಅಂತಂದರೆ ಅವರೇ ಆ ಜಗಳಗಳನ್ನ ಕಂಟ್ರೋಲ್ ಮಾಡ್ಕೊತ ಹೋಗ್ತಾರೆ. ಆಮೇಲೆ ಕೆಟ್ಟದಾಗಿ ಬೈಯೋದು ಇದು ಯಾವುದು ಕೂಡ ಮಕ್ಕಳು ಎದುರುಗಡೆ ಮಾಡಬಾರ್ದು. ಇವತ್ತು ನಾವು ಏನು ದಾರಿ ಏನು ಹಾಕ್ಕೊಡ್ತೀವಿ ಬೇರನ್ನು, ಆ ಒಂದು ಫೌಂಡೇಶನ್ ಏನು ಹಾಕ್ಕೊಡ್ತೀವಿ ಅದೇ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಮಕ್ಕಳು ಒಂದು ಬದುಕಲ್ಲಿ ಅದೇ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆವಾಗ ಮಕ್ಕಳು ಇದೇ ಕರೆಕ್ಟು ಅಂತ ತಿಳ್ಕೊತಾರೆ. ನೀವು ಅಂದ್ಕೊಳ್ಳಿ, ಯಾರಾದರೂ ನಮಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿರ್ತೀವಿ ನಾವು, ಅಂದರೆ ಮಕ್ಕಳು ಕೂಡ ಇನ್ಫ್ಲೂಯೆನ್ಸ್ ಆಗಿಬಿಡ್ತವೆ. ಅದನ್ನೇ ಇನ್ಫ್ಲೂಯೆನ್ಸ್ ಆಗಿ ಅವರು ಮುಂದಿನ ಜೀವನ ಅದೇ ಥರ ಮಾಡ್ಕೊತ ಹೋಗ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಸರಿಯಾದ ದಾರಿ ತೋರಿಸ್ಕೊಡ್ಬೇಕಾಗಿರೋದು ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದದು ಬದ್ಧತೆ, ಅಂದರೆ ಆದ್ಯ ಕರ್ತವ್ಯ ಅಂತಾರಲ್ಲ, ಬದ್ಧತೆ ಅಂತಲೇ ಹೇಳ್ಬೋದು. ಮೊನ್ನೆ ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಒಂದು ಸ್ಟೋರಿ ಹಾಕ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನನ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಜಲಜ ಅಂತ ಬರೆದ್ಬಿಟ್ಟು ಅಂತ ಇದೆ, ಜಲಜ ಮುರಳಿ ಅಂತ ಇದೆ ನೋಡಿ, ಅದೇ ನಂದು ಇನ್ಸ್ಟಾಗ್ರಾಮ್ ಐ ಡಿ. ಅದನ್ನು ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗವಾಗ ಏನಾದರೂ ಒಂದೊಂದು ಸ್ಟೋರಿ ಹಾಕ್ತಾ ಇರ್ತೀನಿ. ಒಂದಷ್ಟು ಜನ ಫ್ರೆಂಡ್ಸು, ನನ್ನ ಹಸ್ಬೆಂಡು ಫ್ರೆಂಡ್ಸು, ನಾನು ಇತ್ತೀಚೆಗೆ ಈ ಸೈಲೆಂಟ್ ಡೈವರ್ಸ್ ಅನ್ನೋದನ್ನು ಒಂದು ವಿಡಿಯೋ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಗಿಬಿಡ್ತು. ಆ ವಿಡಿಯೋ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಇದ್ದಿದ್ದಂಥ ವಿಷಯ ತುಂಬಾ ಇಷ್ಟ ಆಯಿತು. ಅವರು ಐ ಡಿ ಕೂಡ ನಂಗೆ ಮರ್ತೋಗಿದೆ. ಅದನ್ನು ಹಾಗೆ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ದೆ. ಸ್ಟೋರಿಯಲ್ಲಿ ಶೇರ್ ಮಾಡಿದ್ದಕ್ಕೆ ಏನಪ್ಪ ನಿನ್ನ ಹೆಂಡ್ತಿಗೂ ನಿನಗೂ ಸಂಬಂಧ ಚೆನ್ನಾಗಿಲ್ವಾ ಅಂತೇಳಿ ಅದರೊಳಗಿರೋ ವಿಷಯಗಳನ್ನ ನೋಡಲಿಲ್ಲ. ಆ ಮೇಲಿದ್ದಿದ್ದ ಹೆಡ್ಡಿಂಗ್ ನೋಡಿದರು, ಸೈಲೆಂಟ್ ಡೈವರ್ಸ್ ಅಂತ ಇತ್ತಲ್ಲ ಅಂತೇಳ್ಬಿಟ್ಟು. ನಿನ್ನ ಹೆಂಡ್ತಿಗೂ ನಿನಗೂ ಸಂಬಂಧ ಚೆನ್ನಾಗಿಲ್ವಾ ಅಂತೆಲ್ಲ ವಿಚಾರಿಸಿದ್ರಂತೆ, ಕೇಳಿದ್ರಂತೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅದರಲ್ಲಿರೋ ವಿಷಯನ ನೋಡಿಲ್ಲ. ಬಂದ್ಬಿಟ್ಟು ಏನು ಕೇಳ್ತಾ ಇದ್ದಾರೆ, ಏನಕ್ಕೆ ಹಿಂಗೆ ಹಾಕಿದ್ಯಾ, ಏನು ಹಂಗೆ ಹಿಂಗೆ ಅಂತ ಕೇಳಿದ್ರು. ನಾನಂದೆ ಅದರಲ್ಲಿರೋ ವಿಷಯನ ಒಂದು ಸತಿ ನೀಟಾಗಿ ಕೂತ್ಕೊಂಡು ಕೇಳು, ಆಮೇಲೆ ಅದ್ರ ಬಗ್ಗೆ ಹೇಳು ಅಂತೇಳಿ. ಈ ಥರದ್ದೆಲ್ಲ ವೀಡಿಯೋಗಳನ್ನ ಶೇರ್ ಮಾಡಬೇಡ, ಇದೆಲ್ಲ ಇದೆ, ಈ ಥರ ಹಾಕಿದರೆ ಈ ಥರ ಎಲ್ಲ ಕೇಳ್ತಾರೆ ಅಂತೇಳಿ ಹೇಳಿದ್ರು. ನನಗೆ ಅವಾಗ ಅನ್ನಿಸ್ತು, ಹೌದಾ, ಪೂರ್ತಿಯಾಗಿ ಯಾವುದನ್ನು ಕೂಡ ಆಳವಾಗಿ ಇದನ್ನು ತಿಳ್ಕೊಳ್ಳಲ್ಲ, ಈ ಥರ ಹೇಳ್ತಾರೆ. ನಾನು ಒಂದು ವಿಷಯ ಹೇಳ್ತೀನಿ, ಡೈವರ್ಸು 22 ವರ್ಷ 21 ವರ್ಷ ಕಂಪ್ಲೀಟ್ ಆಗಿ 22ನೇ ವರ್ಷ, 22 ವರ್ಷದಿಂದನೂ ಕೂಡ ಆ ಪ್ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕೂಡ ಆಗಿಲ್ಲ. ಜಗಳ ಆಡ್ತೀವಿ, ಒಂದಾಗ್ತೀವಿ, ಮತ್ತೆ ಜಗಳ ಆಡ್ತೀವಿ, ಮತ್ತೆ ಒಂದಾಗ್ತೀವಿ. ಜಗಳ ತುಂಬ ಕಡಿಮೆ ನಮ್ಮ ಮನೇಲಿ ನಾವು ಆಡೋದು, ತುಂಬ ಕಡಿಮೆ. ಇವತ್ತು ಜಗಳ ಆಡಿದರೆ, ಬೆಳಗ್ಗೆ ಜಗಳ ಆಡಿದರೆ ಮಧ್ಯಾಹ್ನಕ್ಕೆ ಮಾತಾಡ್ಬಿಡ್ತೀವಿ. ಜಾಸ್ತಿ ದಿನ ವಾರಾನ್ಗಟ್ಲೆ ನಾವು ತೊಗೊಂಡೇ ಹೋಗಲ್ಲ. ಹಂಗಂತೇಳಿ ಒಂದೆರಡು ಸತಿ ಹಂಗಾಗಿದೆ. ಒಂದು 3 ದಿನ 2 ದಿನ ಮಾತಾಡಿಲ್ಲ. 3 ದಿನ 2 ದಿನ ಎಂಥ ಲೆವೆಲಿನ ಕಷ್ಟ ಇತ್ತು ನನಗೆ ಅಂದರೆ, ಮಾತಾಡದೆ ನನ್ನ ಕೈಯಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ. ನಾನಂತೂ ಅಯ್ಯೋ ಮಾತಾಡ್ಸಿದ್ರೆ ಸಾಕು. ನನ್ನ ಹಸ್ಬೆಂಡು ಅಷ್ಟೇ, ಮುಖ ನೋಡ್ತಾರೆ, ತನು ಮುಖ ನೋಡ್ತಾರೆ, ನನ್ನ ಮುಖ ನೋಡ್ತಾರೆ, ಮಾತಾಡಿಸ್ತಾಳ ಅಂತೇಳಿ ತನು ಕೈಯಲ್ಲಿ ಇಂಡೈರೆಕ್ಟಾಗಿ ಏನಾದರೂ ಹೇಳ್ತಾರೆ. ನನಗೆ ನಗುನೂ ಬರ್ತಾಯಿತ್ತು. ಈ ಕಡೆ ನನಗೆ ಮಾತಾಡಿಸಿದ್ರೆ ನನಗೆ ಈಗೋ ಹರ್ಟ್ ಆಗಿಬಿಡುತ್ತೆ ಅಂತೇಳಿ ನಾನು ಮಾತಾಡಿಸ್ತಾ ಇರಲ್ಲ, ಸೈಲೆಂಟಾಗಿ ಹಂಗೆ ಇದ್ದೆ. ನಾನು ಹೇಳ್ದಲ್ವ, ಈಗೋ ಅನ್ನೋದು ಗಂಡ ಹೆಂಡತಿ ನಡುವೆ ಇರಬಾರ್ದು. ಒಬ್ರಿಗೊಬ್ರು ಬಿಟ್ಕೊಟ್ರೇ ಸಂಸಾರ. ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕ ಸ್ಪೇಸ್ ಅನ್ನೋದು ಬೇಕು. ಗಂಡ ಹೆಂಡತಿ ನಡುವೆ ವೈಯಕ್ತಿಕ ಸ್ಪೇಸ್ ಬೇಕು. ಅವರ ಅಭಿರುಚಿನೇ ಬೇರೆ ಇರುತ್ತೆ, ನಮ್ಮ ಅಭಿರುಚಿನೇ ಬೇರೆ ಇರುತ್ತೆ. ಅವರು ಥಿಂಕ್ ಮಾಡೋ ರೀತಿಯೇ ಬೇರೆ, ನಾವು ಥಿಂಕ್ ಮಾಡೋ ರೀತಿಯೇ ಬೇರೆ. ನೀನು ಹೀಗೆ ಥಿಂಕ್ ಮಾಡಬೇಕು, ನೀನು ಹೀಗೇ ಇರಬೇಕು, ನೀನು ಇದೇ ಥರ ಬದುಕಬೇಕು ಅಂತ ಹೆಂಡ್ತಿ ಆಗಲಿ ಗಂಡ ಆಗಲಿ ಹೇಳ್ಬಾರ್ದು. ಅಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸ್ತು ಅಂದರೆ ಆ ತಪ್ಪನ್ನು ಸಾಧ್ಯವಾದಷ್ಟು ಪ್ರೀತಿಯಿಂದ ಹೇಳ್ತಾ ಅದನ್ನು ಬದಲಾಯಿಸೋಕ್ಕೆ ಟ್ರೈ ಮಾಡಬೇಕು ಹೊರತು ಬಲವಂತದಿಂದ ಯಾರನ್ನು ಕೂಡ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ.
ಸೊ ತಪ್ಪು ತಿಳುವಳಿಕೆಗಳು ಅನ್ನೋದು ಹೀಗೆ ಉಟ್ಕೊಳ್ತಾ ಹೋಗುತ್ತೆ. ಹಾಕಿದೊಂದು ಹೆಡ್ಲೈನು ನಮ್ಮಿಬ್ಬರ ಸಂಬಂಧನೇ ಆ ಥರ ಹೇಳ್ತು. ನಾನು ಆಮೇಲೆ ಆಲೋಚನೆ ಮಾಡಬೇಕು ಯಾವ ಥರದ ವೀಡಿಯೋಗಳನ್ನ ಶೇರ್ ಮಾಡಬೇಕು ಅಂತೇಳಿ. ಯಾವಾಗಲೂ ಅಷ್ಟೇ ಏನಾದರೂ ಉಪಯುಕ್ತ ಆಗುವಂಥ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡೋಣ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಕೇಳಿರ್ತೀನಿ. ಇದು ಚೆನ್ನಾಗಿದೆ ಅಂತೇಳ್ಬಿಟ್ಟು ಏನೋ ಒಂದು ಶೇರ್ ಮಾಡಿರ್ತೀನಿ. ಎಲ್ಲರ ಬದುಕು ಒಂದೇ ಥರ ಇರೋಲ್ಲ, ಏರುಪೇರು ಇರುತ್ತೆ. ಎಲ್ಲರೂ ಅವ್ರ ಹೆಂಡ್ತಿರನ್ನ ಗಾಢವಾಗಿ ಪ್ರೀತಿಸಲ್ಲ, ಎಲ್ಲರೂ ಅವ್ರ ಹೆಂಡ್ತಿರನ್ನ ಗಾಢವಾಗಿ ನಂಬಲ್ಲ, ಗಂಡನ್ನ ಗಾಢವಾಗಿ ನಂಬಲ್ಲ, ಗಾಢವಾಗಿ ಪ್ರೀತಿಸಲ್ಲ. ಸಂಬಂಧ ಹಿಂಗೆ ಮದುವೆ ಆಗಿದ್ದೀನಿ, 2 ಮಕ್ಕಳಾಗಿದೆ, ಬದುಕಬೇಕು. ಒಟ್ಟಾರೆ ಸಮಾಜ ಏನಂದ್ಬಿಡುತ್ತೋ ಅನ್ನೋದಕ್ಕೋಸ್ಕರ ಗಂಡ ಹೆಂಡ್ತಿ ಒಂದು ಫಂಕ್ಷನ್ಗೋ ಮದುವೆಗೋ ಎಲ್ಲಿಗೋ ಹೋದ್ರೆ ಒಟ್ಟಿಗೆ ಹೋಗಿರ್ತಾರೆ. ಇಬ್ಬರಲ್ಲೂ ಮಾತುಕತೆ ಇರಲ್ಲ. ನೀನು ತಿಂದ, ನೀನು ಮದುವೆಲಿ ಊಟ ಮಾಡ್ದ, ಮನೇಲಿ ಊಟ ಮಾಡ್ದ, ನಿದ್ದೆ ಮಾಡ್ದ, ಎಷ್ಟೊತ್ತಿಗೆ ಎದ್ದೆ, ಎಷ್ಟೊತ್ತಿಗೆ ಬಿಟ್ಟೆ, ಏನಿಲ್ಲ. ಮಾತು ಅನ್ನೋದೇ ಆಡೋದಿಲ್ಲ. ಮಾತಾಡದೆ ಹೋದರೆ ಸಂಬಂಧಗಳು ಸರಿಯಾದ ರೀತಿ ಇರಲ್ಲ. ಮಾತಾಡಲೇಬೇಕು. ದೇವ್ರ ಬಾಯಿ ಅಂತೂ ಕೊಟ್ಟಿರ್ತಾನೆ, ಮಾತಾಡಬೇಕು. ಪ್ರತಿ ಸಂಬಂಧ ಚೆನ್ನಾಗಿ ಗಾಢವಾಗಿ ಉಳ್ಕೋಬೇಕು, ಬಲವಾಗಿ ಒಂದಷ್ಟು ವರ್ಷ ನಾವು ಚೆನ್ನಾಗಿ ಬದುಕಬೇಕು ಅಂದರೆ ಗಂಡ ಹೆಂಡತಿ ನಡುವೆ ಮುಕ್ತವಾಗಿ ಮಾತಿರಬೇಕು. ಒಬ್ಬರು ಒಳಗಡೆ ಮುಚ್ಚುಮರೆ ಇರಬಾರ್ದು. ಹಂಗಿದ್ರೆ ಮಾತ್ರ ಆ ಸಂಬಂಧ ಗಟ್ಟಿಯಾಗಿರುತ್ತೆ. ಎಂಥದ್ದೇ ಕಷ್ಟ ಬಂದರೂ ಕೂಡ ನಿನ್ನ ಜೊತೆ ನಾನಿದ್ದೀನಿ, ನೀನು ನಾನು ಪ್ರೀತಿಸ್ತೀನಿ ಅಂತ ಒಬ್ರಿಗೊಬ್ರು ಹೇಳ್ಬೇಕು. ಹೆಂಡ್ತಿನೇ ಬಂದು ಗಂಡಗೆ ಹೇಳ್ಬೇಕು ಅಂತಲ್ಲ, ಗಂಡನೇ ಬಂದು ಹೆಂಡ್ತಿಗೆ ಹೇಳ್ಬೇಕಲ್ಲ, ಇಬ್ಬರಲ್ಲೂ ಅದು ಇರಬೇಕು. ಇಬ್ಬರಲ್ಲೂ ಇತ್ತು ಅಂದರೆ ಮಾತ್ರ ಸಂಬಂಧ ಚೆನ್ನಾಗಿರುತ್ತೆ. ಆಮೇಲೆ ಹೆಂಡ್ತಿ ಗೊತ್ತಿಲ್ಲದೆ ವ್ಯವಹಾರ ಮಾಡೋದು ಅಥವಾ ಗಂಡಂಗೆ ಗೊತ್ತಿಲ್ಲದೆ ವ್ಯವಹಾರ ಮಾಡೋವಂಥದ್ದು ಎಷ್ಟೋ ಸಂಸಾರದಲ್ಲಿರುತ್ತೆ. ಅದನ್ನು ಮೊದಲು ಬಿಡಬೇಕು. ಹೆಂಡ್ತಿ ಗಂಡನ ನಡುವೆ ಏನಂತ ಅಂತಾರೆ, ಒಂದು ಪದರ ಇರಬಾರ್ದು. ಇಬ್ಬರ ನಡುವೆ ಕೂಡ ಒಂದು ಇದಾಗಿರ್ಬೇಕಂದ್ರೆ ಇಬ್ಬರು ಓಪನ್ ಅಪ್ ಆಗಿರಬೇಕು. ನಾನು ಇದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೇಕು. ಮುಚ್ಚು ಮರೆ ಮಾಡಿ ಕೆಲವರು ಹೆಣ್ಮಕ್ಳು ಅದನ್ನು ತಪ್ಪು ಅಂತಲೂ ಕೆಲವೊಮ್ಮೆ ನಾವು ಹೇಳೋಕ್ಕಾಗಲ್ಲ. ಗಂಡ ಸರಿಯಾದ ಜವಾಬ್ದಾರಿ ಇಲ್ಲ, ಸರಿಯಾದ ರೀತಿ ಜವಾಬ್ದಾರಿಯಿಂದ ನಡ್ಕೊಳ್ಳಲ್ಲ ಅಂದರೆ ಎಷ್ಟೋ ಹೆಣ್ಮಕ್ಳು ಅಚ್ಚಿಟ್ಟು ಮುಚ್ಚಿಟ್ಟು ಅದರಲ್ಲಿ ಒಂದಿಷ್ಟು ಕೂಡಿಟ್ಟು ಏನೋ ಒಂದು ಸಂಸಾರಕ್ಕೆ ಇದಾಗುತ್ತೆ ಅಂತ ಮಾಡೋ ಎಷ್ಟೋ ಹೆಣ್ಮಕ್ಳಿದ್ದಾರೆ. ನಾನು ಹೇಳೋದು ಸಾಂಸಾರಿಕ ಜೀವನ ಭಾರತದಲ್ಲಿ ಯಾವ ಥರ ಅಂತಂದರೆ, ಏನೇ ಆಗಲಿ, ಗಂಡ ಏನೇ ಮಾಡಲಿ, ಕುಡುಕಾಗಲಿ ಕೆಡುಕಾಗಲಿ, ಇನ್ನೇನೋ ಕೆಟ್ಟ ಅಕ್ರಮ ಸಂಬಂಧ ಇಟ್ಕೊಂಡಿರಲಿ, ಅವನ ಜೊತೆನೇ ಸಂಸಾರ ಮಾಡಬೇಕು. ಅವನನ್ನು ಬಿಟ್ಟು ಬರೋ ಆಗಿರಲ್ಲ. ತವ್ರ ಮನೆ ಕೆಟ್ಟ ಹೆಸರು ಬರುತ್ತೆ. ಸಮಾಜದಲ್ಲಿ ನಮ್ಮನ್ನು ಬೆರಳು ಮಾಡಿ ತೋರಿಸ್ತಾರೆ. ನಮ್ಮನ್ನು ಒಂದು ಕೆಟ್ಟ ರೀತಿ ನಮ್ಮನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಅವಳು ಗಂಡ ಬಿಟ್ಟವಳು, ಅವಳು ಗಂಡ ಇಲ್ಲ ಅಂತ ಒಂಥರ ಇದು ಮಾಡ್ತಾರೆ ಅಂತ ಎಷ್ಟೇ ನೋವು ಕೊಟ್ಟರು ಕೂಡ ಆ ನೋವನ್ನ ಸಹಿಸ್ಕೊಂಡು ಮನೇಲಿರ್ತಾಳೆ. ಅವಳಿಗೆ ಬದುಕೋಕ್ಕಾಗಲ್ಲ, ಅವಳು ಹೊರಗಡೆ ಬಂದು ದುಡಿಯೋಕ್ಕಾಗಲ್ಲ ಅಂತಲ್ಲ. ಅವಳಿಗೆ ದುಡಿಯೋಕ್ಕೂ ಗೊತ್ತು, ಬದುಕೋಕ್ಕೂ ಗೊತ್ತು. ತನಗೆ ಹುಟ್ಟಿರೋ ಮಕ್ಕಳು ಬೇಕಾದರೂ ಸಾಕಷ್ಟು ಶಕ್ತಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಆದರೆ ಸಮಾಜದ ಕಟ್ಟುಪಾಡಿಗೆ ಆ ಒಂದು ಇದಕ್ಕೆ ಎದುರುಕೊಂಡು ಪಾಪ ಜೀವನ ಮಾಡ್ತಾ ಇರ್ತಾಳೆ. ಇದು ಹೆಂಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕೆಲವರಿಗೆ ಅಂತಂದರೆ, ಅವಳನ್ನು ತುಂಬ ಕುಗ್ಸೋದು, ಅವಳನ್ನ ತುಂಬ ಹೀಯಾಳಿಸೋದು, ತುಂಬ ಅವಳನ್ನು ಕೆಳಗೆ ಮಾಡಿ ಮಾತಾಡೋದು, ಅವರ ಸಂಬಂಧಿಕರ ನಡುವೆ ಅವಳನ್ನು ಕೀಳು ಮಟ್ಟದಲ್ಲಿ ಅವಳನ್ನು ತೋರಿಸೋದು. ಇವಳು ಒಳ್ಳೆಯವಳಲ್ಲ, ಇವಳು ಕೆಟ್ಟವಳು ಅನ್ನೋ ಥರ ಅವಳನ್ನು ತೋರಿಸೋದು. ಈ ರೀತಿ ಕೆಲವು ಗಂಡಸರು ಮಾಡ್ತಾರೆ. ನಿಜವಾಗ್ಲೂ ಈ ಥರದ ಸಂಬಂಧಗಳು ಯೋಚನೆ ಮಾಡಬೇಕು. ನಾನು ಈ ಥರ ಮಾಡ್ತಿರೋದು ತಪ್ಪು. ನನ್ನನ್ನು ನಂಬ್ಕೊಂಡು ಬಂದಿರ್ತಾಳೆ, ನಾನು ಅವಳಿಗೆ ಪ್ರೀತಿ ಕೊಡಬೇಕು. ನಾನು ಸಮಾಜದಲ್ಲಿ ಅವಳನ್ನು ಸರಿಯಾದ ರೀತಿ ನಡೆಸ್ಕೊಳ್ಬೇಕು. ನನ್ನ ಕುಟುಂಬದವ್ರ ಮುಂದೆ ನನ್ನ ಹೆಂಡ್ತಿಗೆ ಗೌರವ ಸಿಗಬೇಕು. ಗೌರವಯುತವಾಗಿ ನಾನು ನಡೆಸ್ಕೋಬೇಕು. ನಾನು ಅವಳಿಗೆ ನೀನು ಎಷ್ಟೇ ಬೇಜಾರಾದರೂ ನೋವಾದರೂ ನಾನಿದ್ದೀನಿ, ನಾನು ನಿನ್ನ ಜೊತೆ ಇದ್ದೀನಿ, ನೀನು ಬೇಜಾರು ಬೇಡ ಅಂಥೇಳಿ ಒಂದು ಸ್ವಲ್ಪ ಅವಳನ್ನು ಕೈ ಹಿಡ್ದು ಒಂದು ಸಮಾಧಾನ ಮಾಡುವಂಥ ಒಂದು ಗುಣನ ಗಂಡ ಬೆಳೆಸ್ಕೊಳ್ಬೇಕು. ಹೆಂಡ್ತಿ ಆದ್ರೂ ಅಷ್ಟೇ, ತನ್ನ ಗಂಡ ಸಣ್ಣ ವಿಷಯಗಳನ್ನು ಇನ್ನೊಂದಾಗಲಿ, ಗಂಡನ್ನು ಕೀಳು ಮಟ್ಟದಲ್ಲಿ ತನ್ನ ತವರಲ್ಲಿ ಮಾತಾಡೋದು, ತನ್ನ ಸ್ನೇಹಿತರ ಹತ್ರ ಮಾತಾಡೋದು, ಇನ್ಯಾರ ಹತ್ರ ಅಕ್ಕಪಕ್ಕದವ್ರ ಹತ್ರ ಮಾತಾಡೋದು, ಇದನ್ನು ನಿಲ್ಲಿಸಬೇಕು. ಯಾವಾಗ ನಮ್ಮ ಸಂಸಾರದ ಗುಟ್ಟನ್ನ ನಾವು ಒಳಗಡೆ ಇಟ್ಕೊತೀವೋ, ನಮ್ಮ ಸಂಸಾರನ ನಾವು ವ್ಯಾಧಿರಟ್ಟು ಮಾಡಲ್ವೋ, ಆ ಸಂಸಾರ ಒಂದಷ್ಟು ದಿನ ಸ್ಟ್ರಾಂಗಾಗಿ ಬಲವಾಗಿರುತ್ತೆ ಅಂತಲೇ ಹೇಳ್ತೀನಿ. ಹೆಂಡ್ತಿ ನೋವನ್ನು ಗಂಡ ಅರ್ಥ ಮಾಡ್ಕೋಬೇಕು, ಗಂಡನ ನೋವನ್ನು ಹೆಂಡ್ತಿ ಅರ್ಥ ಮಾಡ್ಕೊಳ್ಬೇಕು. ಹಂಗಿದ್ರೆ ಮಾತ್ರ ಸಂಸಾರ ಬಲವಾಗಿರೋದಕ್ಕೆ ಸಾಧ್ಯ. ನಾನು ಹೇಳಿಲ್ವಾ, ಪ್ರತಿಯೊಂದನ್ನು ಮುಕ್ತವಾಗಿ ಮಾತಾಡೋದನ್ನು ನಾವು ಅಭ್ಯಾಸ ಮಾಡ್ಕೊಂಬಿಟ್ವಿ ಅಂತಂದರೆ ಖಂಡಿತ ಎಲ್ಲ ಕೂಡ ಬದಲಾಯಿಸ್ಕೊಂಡು ಹೋಗ್ಬೋದು. ಸಂಸಾರ ಗಟ್ಟಿಯಾಗಿರಬೇಕು ಅಂತಂದರೆ ನನ್ನ ಪ್ರಕಾರ ಇಬ್ಬರು ಸಂಬಂಧ ಕೂಡ ಚೆನ್ನಾಗಿರಬೇಕು. ಇಬ್ಬರೂ ಕೂಡ ಒಬ್ರನ್ನೊಬ್ರನ್ನ ಪ್ರೀತಿಸಬೇಕು. ಎಲ್ಲರೂ ಫಸ್ಟಿಂದನೇ ಪ್ರೀತಿಸ್ಕೊಂಡು ಬರಲ್ಲ, ಲವ್ ಮ್ಯಾರೇಜೇ ಆಗಿರಲ್ಲ. ಮದುವೆ ಆದಮೇಲೆ ಒಬ್ರನ್ನೊಬ್ರನ್ನ ಪ್ರೀತಿಸ್ಕೊಂಡು ಹೋಗಬೇಕು. ಸಮಾಜದ ಕಟ್ಟುಪಾಡಿಗೆ ಬದ್ಧವಾಗಿ ಬದುಕಬೇಕು. ಅವ್ರ ಜೊತೆನೇ ಸಂಸಾರ ಮಾಡಬೇಕು, ಅವರೇ ನಮ್ಮ ಲೈಫ್ ಟೈಮ್ ಅಂತ ಅಂದಾಗ ಆ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಮಾತುಕತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಾತುಕತೆ ಅಂದರೆ ಒಳ್ಳೆಯ ಸ್ವೀಟ್ ಮಾತುಗಳು ಇಂಪಾರ್ಟೆಂಟ್ ಆಗುತ್ತೆ.
ಹಾಗೆ ಇಷ್ಟೆಲ್ಲ ಮಾತಾಡ್ತಾ ಮಾತಾಡ್ತಾ ಅಡುಗೆನೂ ಮಾಡಿಬಿಟ್ಟು ಮುದ್ದೆನೂ ಮಾಡಿಬಿಟ್ಟೆ. ಊಟ ಮಾಡ್ತಾಯಿದ್ದೀವಿ. ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತಂದರು. ಹಂಗಾಗಿ ಬಿಸಿ ಬಿಸಿ ಮುದ್ದೆ ಊಟ ಮಾಡೋಣ ಅಂತ ಇಬ್ಬರು ಊಟ ಮಾಡಿದ್ವಿ. ಆಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡೆ. ನನ್ನ ಫೇಸ್ ನೋಡಿ ಹೇಗಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.